सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಜೂನ್ ತಿಂಗಳ ಕನ್ಯಾ ರಾಶಿಯ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಕನ್ಯಾ ರಾಶಿಯವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡೋ ಹಾಗಿದ್ರೆ ಈ ತಿಂಗಳು ನಿಮಗೆ ಅತ್ಯಂತ ಫಲಕಾರವಾದ ಅಂಶಗಳು ಸಿಗುತ್ತದೆ. 10ನೇ ಮನೆಯಲ್ಲಿ ಬುಧನ ಒಂದು ಸಂಚಾರ ನಡೆಯೋದ್ರಿಂದ ಆರ್ಥಿಕ ಪ್ರಗತಿಯು ಉತ್ತಮವಾಗಿರುತ್ತದೆ. ಹಿಂದೆ ಬಾಕಿ ಉಳಿದಂತಹ ಹಣದ ಹರಿವು ಇವಾಗ ಹೆಚ್ಚಾಗುತ್ತದೆ. ಆದರೆ ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ ಅನುಭವಿಗಳ ಸಲಹೆಯನ್ನು ಪಡೆಯಿರಿ. ಇನ್ನು ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡೋ ಹಾಗಿದ್ರೆ ಅಕೌಂಟ್ಸು ಹಾಗೂ ಸಾಫ್ಟ್ವೇರ್ ಬಿಸ್ನೆಸ್ಸಲ್ಲಿ ಇರುವಂಥ ವ್ಯಕ್ತಿಗಳಲ್ಲಿ ಜೂನ್ ತಿಂಗಳು ಅತ್ಯಂತ ಫಲಕರವಾದ ವಿಚಾರವಿದೆ. ಇನ್ನು ಕಚೇರಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ನಿಮ್ಮ ಕಾರ್ಯದರ್ಶಿಗಳಿಂದ ಉತ್ತಮವಾದ ಪ್ರತಿಫಲ ಸಿಗುತ್ತದೆ. ಹೊಸ ಉದ್ಯೋಗವನ್ನು ಹುಡುಕಾಟದಲ್ಲಿರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಗುವಂತಹ ಯೋಗವಿದೆ. ಇನ್ನು ವ್ಯವಹಾರ ಕ್ಷೇತ್ರದಲ್ಲಿ ಇರುವವರಿಗೆ ಈ ಜೂನ್ ತಿಂಗಳು ಕನ್ಯಾ ರಾಶಿಯವರಿಗೆ ಪ್ರಗತಿಯನ್ನು ಕಾಣುವಂತಹ ಸಾಧ್ಯತೆ ಇದೆ. ಹಳೆಯ ತಪ್ಪುಗಳಿಂದ ಸುಧಾರಣೆಗೊಂಡು ಹೊಸ ಒಂದು ವ್ಯಾಪಾರಕ್ಕೆ ಕೈ ಹಾಕ್ತದೆ. ಕಮಿಷನ್ ಆಗಲಿ, ಪಬ್ಲಿಷಿಂಗ್ ಆಗಲಿ, ಏಜೆನ್ಸಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಉತ್ತಮವಾದ ಫಲಕಾರವಾದ ಅಂಶವಿದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೋಡೋ ಹಾಗಿದ್ರೆ ಉತ್ತಮವಾದ ವಿಚಾರವಿದೆ. ನಿಮ್ಮ ಸಂಗಾತಿಯು ನಿಮ್ಮ ಭಾವನಾತ್ಮಕ ಒಂದು ವಿಚಾರಕ್ಕೆ ಒಂದು ಸರಿ ಹೊಂದುವಂತಹ ವಿಚಾರವನ್ನು ಮಾಡುತ್ತಾರೆ. ಆದರೆ ಸಂಗಾತಿಯ ಜೊತೆಗೆ ಇದ್ದಂತಹ ಸಣ್ಣ ಪುಟ್ಟ ಒಂದು ತಪ್ಪುಗಳನ್ನು ಎತ್ತಿ ಹಿಡಿಯೋದನ್ನು ಬಿಟ್ಟರೆ ಎಲ್ಲ ರೀತಿಯಲ್ಲಿ ಅನುಕೂಲಕರವಾದ ವಿಚಾರವಿದೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಮನೆಯಲ್ಲಿ ಶಾಂತಿ ಹಾಗೂ ಸೌಹಾರ್ದದಿಂದ ನೆಲೆಸುತ್ತದೆ. ಒಡ ಹುಟ್ಟಿದವರೊಂದಿಗೆ ಶುಭವಾರ್ತೆಯನ್ನು ಕೇಳ್ತೀರ. ದೀರ್ಘಕಾಲದಲ್ಲಿ ಇದ್ದಂತಹ ಕೌಟುಂಬಿಕವಾದ ಸಮಸ್ಯೆಗಳು ಮಾತುಕತೆಯಿಂದ ಬಗೆಹರಿಯುತ್ತದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋದಾಗಿದ್ರೆ ಹೊಟ್ಟೆಯ ಸಮಸ್ಯೆ ಕಾಣುವಂತಹ ವಿಚಾರಗಳು ಕಾಣಿಸ್ತಾ ಇದೆ. ಅತಿಯಾದ ಒಂದು ಮಾನಸಿಕ ಆಯಸ್ಸು ಹಾಗೂ ಸುಸ್ತು ಕಾಣುವಂಥದ್ದು ವಿಚಾರವಿದೆ. ವಾಕಿಂಗ್ ಮಾಡುವಂಥದ್ದು, ಹೆಚ್ಚಾಗಿ ಹಣ್ಣು ಹಂಪಲುಗಳನ್ನು ಸೇವಿಸುವಂಥದ್ದು ನಿಮ್ಮ ಆರೋಗ್ಯಕ್ಕೆ ಒಂದು ಪ್ರತಿಫಲ ಅನ್ನೋದು ನೀಡುತ್ತದೆ. ನಿಮ್ಮ ರಾಶಿಯ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ರೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ದರ್ಶನವನ್ನು ಭೇಟಿ ನೀಡಿ ಸೇವೆಯನ್ನು ಮಾಡಿಸಿ, ಹಾಗೂ ಆಂಧ್ರ ಪ್ರದೇಶದಲ್ಲಿರುವಂತಹ ಶ್ರೀ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಬಣ್ಣ ಹಾಗೂ ತಿಳಿ ನೀಲಿ ಬಣ್ಣ. ನೋಡಿದಿರಲ್ಲ ವೀಕ್ಷಕರೇ, ಅತಿಯಾದ ಚಿಂತೆಯನ್ನು ಬಿಟ್ಟು ವ್ಯವಸ್ಥಿತವಾಗಿ ಮುಂದೆ ನಡೆದರೆ ಜೂನ್ ತಿಂಗಳು ಯಶಸ್ವಿಯಾಗಿ ನಡೆಯುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ್ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.